ವೈಕುಂಠ ಏಕಾದಶಿ ಪ್ರಾರಂಭವಾದ ಸಂದರ್ಭದಲ್ಲಿ ಚನ್ನಕೇಶವ ಸ್ವಾಮಿಯನ್ನ ಸುಳ್ಯದಲ್ಲಿ 300 ವರ್ಷಗಳ ಬಳಿಕ ಬ್ರಹ್ಮರಥದಲ್ಲಿ ಕುಳ್ಳಿರಿಸಿ ನೋಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂತಹದ್ದು. ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬಹಳಷ್ಟು ದೇವರಿಗೆ ಹತ್ತಿರ ಆಗ್ತಾ ಇದ್ದೇವೆ. ಹಾಗೆಯೇ ಸ್ವರ್ಗದ ಬಾಗಿಲು ಎಲ್ಲರಿಗೂ ಕೂಡ ತೆರೆದುಕೊಂಡಿದೆ ಅಂತ ಹೇಳೋದಕ್ಕೆ ಈ ವಿಚಾರ ಪ್ರಾರಂಭ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಸುಳ್ಯ ಜಾತ್ರೆ 2025 ಅಂತ ಹೇಳಿದ್ರೆ ಒಂದು ಹೊಸತನ ಇದೆ. ಎಲ್ಲರ ಮುಖದಲ್ಲಿ ಖುಷಿ ಇದೆ. ಸಹಸ್ರಾರು ಮಂದಿ ಭಕ್ತಾಭಿಮಾನಿಗಳು ಸೇರ್ತಾ ಇದ್ದಾರೆ. ಜೊತೆಗೆ ಚನ್ನಕೇಶವನ ಆಶೀರ್ವಾದವನ್ನ ಇವತ್ತು ಬ್ರಹ್ಮರಥದಲ್ಲಿ ನಾವೆಲ್ಲ ನೋಡಿ ಖುಷಿ ಪಡಬೇಕು. ಇನ್ನು ಪೂರ್ತಿಯಾಗಿ ನಮಗೆಲ್ಲ ಕೂಡ ಚನ್ನಕೇಶವ ಆಶೀರ್ವಾದವನ್ನ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಸೇರ್ಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನನ್ನ ಜೊತೆಗೆ ಅಕ್ಷಯ್ ಸರ್ ಇದ್ದಾರೆ. ಅವರ ಒಂದು ಪೂರ್ತಿಯಾಗಿರುವಂಥ ಫ್ರೆಂಡ್ಸ್ ಸರ್ಕಲೇ ಬಂದಿದ್ದಾರೆ ಬ್ಯಾಂಗ್ಳೂರಿಂದೆಲ್ಲ. ಸೊ ಅವರಿಗೂ ಥ್ಯಾಂಕ್ ಯು. ಇವರ ಫ್ರೆಂಡ್ಸ್ ಅಲ್ಲದೆ ಬೇರೆ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ. ಮೊದಲಿಗೆ ಹರೀಶ್ ಅಣ್ಣ, ಈ ಬ್ರಹ್ಮರಥವನ್ನ ಇವಾಗ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಕಾನತಿಲದ ಒಂದು ಭಂಡಾರ ಬರೋದಕ್ಕಿಂತ ಮೊದಲಾಗಿ ಯಾವ ರೀತಿಯಲ್ಲಿ ಈಗ ಮಾತಾಡ್ತೀರಾ? ಹಾಗೆಯೇ ಬ್ರಹ್ಮರಥ ಬರುವಾಗ ಪೂರ್ತಿಯಾಗಿ ನಮ್ಮ ಜೊತೆ ಇದ್ರಿ, ಒಂದೆರಡು ಮಾತಲ್ಲಿ. ಎಲ್ರಿಗೂ ಜಾತ್ರೋತ್ಸವದ ಶುಭಾಶಯವನ್ನು ಹೇಳುತ್ತಾ, ನಾವೀಗ ಕಾತರದಿಂದ ಕಾಯ್ತಾ ಇರುವಂಥ ಸಮಯ ಅಂತೇಳಿದರೆ ಬ್ರಹ್ಮರಥ ಇಳಿಯುವಂಥ ಸಮಯವನ್ನು. ಇನ್ನೇನೋ ಕೆಲವೇ ಸಮಯದಲ್ಲಿ ಕಾನತಿಲದ ಭಂಡಾರ ಈ ಜಾಗಕ್ಕೆ ಬರಲಿಕ್ಕಿದೆ, ದೇವಸ್ಥಾನಕ್ಕೆ ಪುರಪ್ರವೇಶ ಆಗಲಿಕ್ಕಿದೆ. ತದನಂತರ ಎಲ್ಲ ಸ್ವಯಂ ಸೇವಕರು ಒಂದು ಅಚ್ಚುಕಟ್ಟಾಗಿ ರಥೋತ್ಸವ ನಡಿಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕಂಕ ಕಟ್ಟಿ ಮೊನ್ನೆ ರಥ ತರುವಂಥ ಸಂದರ್ಭದಲ್ಲಿ ನಮ್ಮ ಸುಳ್ಯಕ್ಕೆ ಅದು ಪುರಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರ, ಸಹಕಾರವನ್ನು ನೀಡಿದ್ರ, ಇನ್ನು ಈಗ ಬ್ರಹ್ಮರಥೋತ್ಸವದಲ್ಲಿ ಕೂಡ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ದೇವಸ್ಥಾನದ ಒಳಗಡೆ ನಿರಂತರವಾಗಿ ಅನ್ನದಾನ ಕೂಡ ನಡೀತಾ ಇದೆ. ತದನಂತರ ಆರಕ್ಷಕ ಠಾಣೆಯವರು ಕೂಡ ಭದ್ರತೆ ದೃಷ್ಟಿಯಿಂದ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ, ಅದು ಎಲ್ಲ ಘಟಕ ಕೂಡ, ಅದರಲ್ಲಿ ಹಿಂದೂ ಸಮಾಜದ ಎಲ್ಲ ಯುವಕರು ಕೂಡ ಸ್ವಯಂ ಪ್ರೇರಿತವಾಗಿ ಮಧ್ಯಾಹ್ನ ಹೊತ್ತಲ್ಲಿ ಅನ್ನ ಸಂತರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಪ್ರಾಯಶಃ ಎಲ್ಲರೂ ಇನ್ವಾಲ್ವ್ ಆಗಿ ಅದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾವೆಲ್ಲರೂ ಕಾತರದಿಂದ ನೋಡ್ತಿರುವಂಥ ಸಮಯ ಅಂತ ಹೇಳಿದರೆ ಬ್ರಹ್ಮರಥ ಇಳಿಯುವಂಥ ಸಮಯ. ಆ ಬ್ರಹ್ಮರಥ ಕೂಡ ಇನ್ನು ಕೆಲವೇ ಕ್ಷಣದಲ್ಲಿ ಎಲ್ಲ ಭಗವದ್ಭಕ್ತರು ಕಣ್ತುಂಬಿಟ್ಕೊಳ್ಳಿಕ್ಕಿದ್ದಾರೆ ಮತ್ತು ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಮನೆಯಲ್ಲಿ ಏನು ಈ ಟಿ ವಿ ದೃಶ್ಯ ಮಾಧ್ಯಮವನ್ನು ನೋಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಸುಮಾರು 12 ಗಂಟೆಗೆ 11:30ಯಿಂದ ನಂತರ 12 ಗಂಟೆಯ ನಂತರ ಈ ಯಾವುದೇ ಕ್ಷಣದಲ್ಲಿ ಬ್ರಹ್ಮರಥ ಇಳಿಯುವಂಥ ಅವಕಾಶ ಆಗ್ಬೋದು. ಒಳಗಿನ ವೈದಿಕ ವಿಧಿವಿಧಾನಗಳೆಲ್ಲ ಆದ ನಂತರ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ವಿಶೇಷವಾಗಿ ನಮಗೆಲ್ಲರಿಗೂ ಅತ್ಯಂತ ಸಂತದ ಸಮಯ ಅಂತ ಹೇಳಿದರೆ, ಸುಮಾರು 300 ವರ್ಷದ ನಂತರ ಇವತ್ತು ಹೊಸ ರಥ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ಶ್ರೀಯುತ ಕುರಿಂಜಿ ಡಾಕ್ಟರ್ ಕೆ ವಿ ಚಿದಾನಂದ ಗೌಡರು ಅವರು ಕೂಡ ಮತ್ತು ಅವರ ಸುಪುತ್ರ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ, ನನಗೆ ಚಿದಾನಂದರನಾಗ ನೆನೆಸಿದೆ, ನಾನು 18 ವರ್ಷದ ಯುವಕರಾಗಿ ಎಲ್ಲ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಯಾವುದೇ ಸುಸ್ತು ಇಲ್ಲ ಅಂತ ಅವರ ಮುಖದಲ್ಲಿ ಸುಸ್ತೇ ಕಾಣುವುದಿಲ್ಲ. ಅದರಿಂದ ವಿಶೇಷವಾಗಿ ಅವರ ಕುಟುಂಬದವರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಎಲ್ಲ ಭಗವದ್ಭಕ್ತರು ಭಾಗವಹಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ಬ್ರಹ್ಮರಥೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇವೆ. ಧನ್ಯವಾದ ಹರೀಶಣ್ಣ. ಹಾಗೆಯೇ ಕಾನತಿಲದ ಭಂಡಾರ ಬರ್ತಾ ಇದೆ. ಅದಕ್ಕಿಂತ ಮೊದಲು ಸರ್ ಎಲ್ರಿಗೂ ನಿಮ್ಮ ಒಂದು ಮಾತಿನಿಂದ ಧನ್ಯವಾದ. ಹಾಗೆಯೇ ನಿಮ್ಮ ಖುಷಿ ಎಷ್ಟಿದೆ? ಫಸ್ಟಿಂದ ಲಾಸ್ಟ್ವರೆಗೆ ನಾವು ಜೊತೆಯಲ್ಲೇ ಇದ್ವಿ ಈ ರಥದಲ್ಲಿ. ಸೊ ಇವತ್ತು ರಥೋತ್ಸವ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ, ನಾವು ಕೂಡ ಕಾಯ್ತಾ ಇದ್ವಿ. ಸೊ ಏನು ಹೇಳ್ತೀರಾ ಅಂತ? ಒಂದು ಸೈಡಲ್ಲಿ ತುಂಬ ಖುಷಿ, ಇನ್ನೊಂದು ಸೈಡಲ್ಲಿ ಅಷ್ಟೇ ಇದೆಲ್ಲ ಮಿಸ್ ಆಗುತ್ತೆ ಅಂತೇಳಿ ಅಂದ್ಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೆ, ನಮ್ಮ ಜೊತೆ ಸೇರಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೆ ನಾನು ನನ್ನ ಮನದಾಳದ ಇದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರೀ ಒಬ್ಬರು ಮಾಡಿದರೆ ಸಾಲದು, ಇಡೀ ಟೀಮು ಕೆಲಸ ಮಾಡಿದರೆ ಆನೆ ಬಲ ಇದ್ದಾಗೆ. ಇದನ್ನು ನಮ್ಮ ಒಟ್ಟಿಗಿದ್ದು ಇಲ್ಲಿಗೆ ಬ್ರಹ್ಮರಥ ನಮ್ಮ ಹಿಂದೆ ಇದೆ, ಅದನ್ನು ತಂದು ಇವತ್ತು ಫೈನಲ್. ಸೊ ನನಗೆ ನಿಜ ಹೇಳಬೇಕು ಅಂತಿದ್ರೆ ವರ್ಡ್ಸ್ ಬರ್ತಾ ಇಲ್ಲ, ಶಬ್ದಗಳೇ ಬರ್ತಾ ಇಲ್ಲ. ಸೊ ಕಾಯ್ತಾ ಇದ್ದೇನೆ ಎಲ್ಲರಾಗೆ, ಎಷ್ಟು ಕಾಲು ತುದಿಯಲ್ಲಿ ನಿಂತಿದ್ದಾರೋ ಅಷ್ಟೇ ಕಾಲು ತುದಿಯಲ್ಲಿ ನಾನು ನಿಂತು ಒಂದು ಹಗ್ಗ ಮುಟ್ಟಿದರೆ ಸಾಕು ನಮಗೆ.
ಯಾಕೆಂತ ಹೇಳಿದರೆ ಜನ ಸುಮಾರಿದ್ದಾರೆ, ಎಲ್ರಿಗೂ ಅವಕಾಶ ಸಿಗಬೇಕು. ಸೊ ಹಾಗೆ ನಾವೆಲ್ಲ ಹಗ್ಗ ಮುಟ್ಟಿ ಹೇಳ್ದ ಒಂದು ತೃಪ್ತಿ ಸಿಕ್ಕಿದ್ರೆ ಸಾಕು. ಸೊ ಹಾಗೆ ಇನ್ನೊಮ್ಮೆ ಪ್ರತಿಯೊಬ್ಬರಿಗೂ ಭಕ್ತಾದಿಗಳಿಗೆ ಇದರ ಹಿಂದೆ ಕೆಲಸ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಜಾತ್ರೋತ್ಸವದ ಶುಭಾಶಯಗಳನ್ನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನಿಮಗೂ ಒಳ್ಳೆಯದಾಗಲಿ. ಏನೋ ನಮ್ಮ ಕುಟುಂಬದಿಂದ ಅಂತೇಳಿ ರಥ ಕೊಟ್ಟಾಗ ಅದು ನಮ್ಮದು ಅಂತಲ್ಲ, ಎಲ್ಲರದ್ದು ಅಂತ ಹೇಳುವಂಥ ಒಂದು ಭಾವನೆ. ಎಲ್ಲರಾಗೆ ಭಕ್ತರಾಗೆ ನಾವು ಕೂಡ ಜೊತೆಯಾಗಿದ್ದೀರಿ, ಅದೊಂದು ದೊಡ್ಡ ಖುಷಿಯ ವಿಚಾರ. ನೋಡಿ, ನಮ್ಮ ಮಾತು ಇಲ್ಲಿಗೆ ಎಂಡ್ ಮಾಡಿದ ಕೂಡಲೇ ಕಾನತಿಲ್ಲದ ಭಂಡಾರ ಬರ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೇನಿದ್ರು ಕೂಡ ಬ್ರಹ್ಮ ರಥೋತ್ಸವದ ಕ್ಲಿಪ್ಪಿಂಗ್ಸ್ ಅನ್ನು ನೋಡ್ಕೊಂಡು ಬರುವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದ. ಇವತ್ತು ಸುಳ್ಯ ಜಾತ್ರೋತ್ಸವದಲ್ಲಿ ನಾವೆಲ್ಲ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಸೇರ್ಕೊಂಡಿದ್ದೇವೆ. ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎಷ್ಟು ಭಕ್ತರು ಇವತ್ತು 300 ವರ್ಷಗಳ ನಂತರ ಬಂದಿರುವಂತಹ ಬ್ರಹ್ಮರಥದಲ್ಲಿ ಚನ್ನಕೇಶವನನ್ನು ನೋಡುವುದಕ್ಕೆ, ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಕಾತುರರಾಗಿದ್ದೀರಿ ಅಂತ. ಈ ದಿನದ ಒಂದು ವಿಶೇಷತೆ ಎಲ್ಲವೂ ಕೂಡ ದೈವಿಚ್ಛೆಯ ಪ್ರಕಾರವಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ವೈಕುಂಠ ಏಕಾದಶಿ ಅಂತ. ಸ್ವರ್ಗದ ಬಾಗಿಲು ತೆರೀತದೆಯೋ ಅದೇ ಒಂದು ವಿಚಾರ ಈ ವೈಕುಂಠ ಏಕಾದಶಿಯಲ್ಲಿ ಪ್ರಾರಂಭವನ್ನು ಪಡೆದುಕೊಳ್ಳುವಂಥದ್ದು. ಈ ವೈಕುಂಠ ಏಕಾದಶಿ ಅಂತ ಹೇಳಿದರೆ ಅದು ಬಹಳ ಮುಖ್ಯವಾಗಿ ವಿಷ್ಣುವಿಗೆ. ಆ ವೈಕುಂಠ ಏಕಾದಶಿಯ ಸುಸಂದರ್ಭದಲ್ಲಿಯೇ ಸುಳ್ಯದಲ್ಲಿ ಬ್ರಹ್ಮರಥಕ್ಕೆ ಸುಳ್ಯದ ಚನ್ನಕೇಶವ ಅಂದರೆ ವಿಷ್ಣು ಇವತ್ತು ಬ್ರಹ್ಮರಥದ ಪೀಠದಲ್ಲಿ ಕುಳಿತು ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳಿದರೆ, ಇಂತಹ ಒಂದು ಸುದಿನ, ಇಂತಹ ಒಂದು ಸೌಭಾಗ್ಯ ಬೇರೆ ಯಾರಿಗೆ ಸಿಗ್ತಾ ಇದೆ ಹೇಳಿ? ಮತ್ತೊಂದು ಅರ್ಥದಲ್ಲಿ ಹೇಳಬೇಕಿದ್ರೆ, ನಾವು ಪ್ರಯಾಗ್ರಾಜಲ್ಲಿ 144 ವರ್ಷಗಳ ಬಳಿಕ ಬರ್ತಕ್ಕಂತಹ ಮಹಾಕುಂಭಮೇಳ ಬರಿತಾ ಇದೆ. ಅದು ಈ ಒಂದು ಜನರೇಷನ್ನಲ್ಲಿ ಬದುಕ್ತಿರ್ತಕ್ಕಂಥ ನಮಗೆ ಮಾತ್ರ ನೋಡಲಿಕ್ಕೆ ಸಿಗ್ತಕ್ಕಂತಹದ್ದು. ಆದರೆ ಟಿವಿ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಅಥವಾ ನೇರವಾಗಿ ಅಲ್ಲಿ ಹೋಗಿ ಆಗಿರ್ಬೋದು. ಅದರ ಜೊತೆಗೆ ವೈಕುಂಠ ಏಕಾದಶಿ ಪ್ರಾರಂಭವಾದ ಸಂದರ್ಭದಲ್ಲಿ ಚನ್ನಕೇಶವ ಸ್ವಾಮಿಯನ್ನ ಸುಳ್ಯದಲ್ಲಿ 300 ವರ್ಷಗಳ ಬಳಿಕ ಬ್ರಹ್ಮರಥದಲ್ಲಿ ಕುಳ್ಳಿರಿಸಿ ನೋಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂತಹದ್ದು. ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬಹಳಷ್ಟು ದೇವರಿಗೆ ಹತ್ತಿರ ಆಗ್ತಾ ಇದ್ದೇವೆ. ಹಾಗೆಯೇ ಸ್ವರ್ಗದ ಬಾಗಿಲು ಎಲ್ಲರಿಗೂ ಕೂಡ ತೆರೆದುಕೊಂಡಿದೆ ಅಂತ ಹೇಳೋದಕ್ಕೆ ಈ ವಿಚಾರ ಪ್ರಾರಂಭ ಆಗ್ತಾ ಇದೆ, ಅಂದರೆ ಸಾಕ್ಷಿ ಆಗ್ತಾ ಇದೆ. ಅದಕ್ಕಾಗಿ ಯಾರೆಲ್ಲ ಇವತ್ತು ಚನ್ನಕೇಶವ ಸ್ವಾಮಿಯನ್ನ ರಥದಲ್ಲಿ ನೋಡ್ತಾ ಇದ್ದೀರೋ ನಾವೇ ಇವತ್ತು ಭಾಗ್ಯವಂತರು, ಹಾಗೆಯೇ ಪುಣ್ಯವಂತರು ಅಂತ ಈ ರಥದ ಮೇಲ್ಭಾಗಕ್ಕೆ, ರಥದ ಪೀಠಕ್ಕೆ ಚನ್ನಕೇಶವ ಸ್ವಾಮಿ ಅಂದರೆ ವಿಷ್ಣು ಬರುವುದಕ್ಕಿಂತ ಮೊದಲು ನಾನು ಹೇಳ್ತಿರ್ತಕ್ಕಂಥ ವಿಚಾರ. ಹಾಗೆ ನಾನು ಹೇಳಿರೋ ವಿಚಾರದಲ್ಲಿ ಸಾಕಷ್ಟು ವಿಷಯಗಳು ತಪ್ಪಿರಬಹುದು. ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಎಲ್ಲಾದರೂ ತಪ್ಪಿದ್ರೆ ಅದನ್ನು ತಿದ್ದಿ ಕಮೆಂಟ್ ಮೂಲಕ ಬರೆಯುವಂಥ ಪ್ರಯತ್ನವನ್ನು ಮಾಡಿ, ಅದರ ಮೂಲಕವೂ ತಿದ್ದಿಕೊಂಡು ಮುಂದುವರಿತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಆತ್ಮೀಯ ಬಂಧುಗಳೇ, ಇವತ್ತು ಸುಳ್ಯದ ಬ್ರಹ್ಮರಥೋತ್ಸವದ ಈ ಸುಂದರವಾಗಿರುವಂಥ ಕ್ಷಣಕ್ಕೆ ಸಂಪೂರ್ಣವಾಗಿರುವಂತಹ ರಕ್ಷಣೆ ಬಂದಿರುವಂಥ ಭಕ್ತಾಭಿಮಾನಿಗಳನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಮ್ಮ ಸುಳ್ಯದ ಹಿಂದೂ ಸಂಘಟನೆಗಳು ಕಾರ್ಯಪ್ರವೃತ್ತರಾಗಿದೆ. ಬ್ರಹ್ಮರಥ ಬರುವ ಸಂದರ್ಭದಿಂದ ಹಿಡಿದು ನಿರಂತರವಾಗಿರುವಂತಹ ಸ್ವಚ್ಛತೆ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ದೇವಸ್ಥಾನಕ್ಕೆ ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಳಬೇಕು ಅದೆಲ್ಲವನ್ನು ಕೂಡ ನಮ್ಮ ಸುಳ್ಯದ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಗಜಕೇಸರಿ ಸಂಘಟನೆ ಆಗಿರ್ಬೋದು, ಅಡ್ಕಾರಿನ ಸ್ಕಂದ ತಂಡ ಆಗಿರ್ಬೋದು, ಇನ್ನುಳಿದಂತೆ ವೀರಕೇಸರಿ ಆಗಿರ್ಬೋದು, ಜನನಿ ಫ್ರೆಂಡ್ಸ್ ಗುಂಡಿ ಆಗಿರ್ಬೋದು, ಗಜಕೇಸರಿ, ಹೀಗೆ ಹಲವಾರು ನಾವೆಲ್ಲ ಕೂಡ ಹಿಂದೂ ಧರ್ಮದ ಒಂದು ಗಟ್ಟಿಯಾಗಿರುವಂತಹ ಸ್ವಯಂ ಸೇವಕರಾಗಿ ಈ ನಮ್ಮ ಧರ್ಮ ಕಾರ್ಯವನ್ನು ಮಾಡೋದಕ್ಕೆ ಸೇರಿರ್ತಕ್ಕಂತಹ ಎಲ್ಲ ಹುಡುಗರು ನಿರಂತರವಾಗಿ ಯಾವುದೇ ಕೂಡ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮ ದೇವಸ್ಥಾನದ ಕೆಲಸ ಕಾರ್ಯವನ್ನು ಮಾಡಬೇಕು. ಅದನ್ನು ಮಾಡ್ತಕ್ಕಂಥವ್ರು ನಾವೇ ಅಂತ ಹೇಳುವ ದೃಷ್ಟಿಯಿಂದ ಇಷ್ಟು ಮಾತ್ರ ಅಲ್ಲದೆ ಇನ್ನಷ್ಟು ಮಂದಿ ಇದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಈ ಬಾರಿಯ ಬ್ರಹ್ಮರಥೋತ್ಸವವನ್ನು ಭಾಳ ಚೆನ್ನಾಗಿ ಕಾಣಿಸುವುದಕ್ಕೆ ಜೊತೆಯಾಗಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಇದು ಸುಳ್ಯದ ಜಾತ್ರೋತ್ಸವ ಸಂದರ್ಭದಲ್ಲಿ ಇರತಕ್ಕಂಥ ಸಂಘಟನೆ, ಅದರ ನಂತರವೂ ಆ ಕಡೆಯೂ ಇದೆ ಅಲ್ಲ ಶರಣ. ಸೊ ಎಲ್ಲರಿಗೂ ಕೂಡ ಧನ್ಯವಾದದೊಂದಿಗೆ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಜೊತೆಯಾಗಿ ಈ ಬ್ರಹ್ಮರಥೋತ್ಸವಕ್ಕೆ ಸಹಕಾರವನ್ನು ಕೊಡಲಿಕ್ಕಿದ್ದೇವೆ.
ಸ್ವಾಮಿ ದೈವಾಂಗ ಸುಮಾರು 36 ಶಿಲ್ಪಿಗಳು 9 ತಿಂಗಳ ಅವಧಿಯಲ್ಲಿ ಈ ರಥವನ್ನು ನಿರ್ಮಿಸಲಾಗಿದೆ. ಈ ರಥವು ಸುಲಭವಾಗಿ ತಿರುಗುವಂತೆ 2 ಕಡೆ ಸ್ಟೇರಿಂಗ್ ಅಳವಡಿಸಲಾಗಿದೆ. ಈ ರಥವನ್ನು ಕೋಟೇಶ್ವರದ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರ ಮಾರ್ಗದರ್ಶನದಲ್ಲಿ ಮಕ್ಕಳಾದ ರಾಜಗೋಪಾಲಾಚಾರ್ಯ ಮತ್ತು ಗಣಪತಿ ಆಚಾರ್ಯರ ನೇತೃತ್ವವನ್ನು ಕುಂಡಾಶ್ರೀಯ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಕೇಂದ್ರದಲ್ಲಿ ಈ ರಥವನ್ನು ತಯಾರಿಸಲಾಗಿದೆ. ನಮ್ಮೊಂದಿಗೆ ಅವರಿಗೆ ಇಲ್ಲಿ ಇದ್ದಾರೆ ರಾಜಗೋಪಾಲ್ ಅವರು. ನಮ್ಮ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಅವರಿಗೆ ಒಂದು ಕೆಲಸವನ್ನು ತಮ್ಮಿಂದ ಬರಬೇಕಂತ ವಿನಂತಿಯಲ್ಲಿ ಮಾಡಿಕೊಳ್ತಾರೆ. ಈ ರಥವನ್ನು ಶ್ರೀಮತಿ ಶೋಭಾ ಚಿದಾನಂದ ಮತ್ತು ಡಾಕ್ಟರ್ ಚಿದಾನಂದ ಕುರುಗಿ ಹಾಗೂ ಮಕ್ಕಳು ಇವರು ನಮಗೆ ಕಾಣಿಕೆಯಾಗಿ ಶ್ರೀ ಚನ್ನಕೇಶವನಿಗೆ ಅರ್ಪಿಸಿದ್ದಾರೆ. ಇವರು ಕೂಡ ನಮ್ಮ ಎಲ್ಲ ಹಿಂದೂ ಬಾಂಧವರ ಪರವಾಗಿ ತೊಂದರೆಗಳ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭಕ್ತಾದಿಗಳ ಗಮನಕ್ಕೆ ಜನಸಾಗರದ ಮಧ್ಯದಲ್ಲಿ ಪುಸ್ತಕಗಳಿದ್ದಾರೆ ಒತ್ತುಕೊಂಡಿರಬೇಕು.
ರಥದ ಒಳಗಿದೆ ಇಲ್ಲಿ ರಥದ ಶ್ರೀದೇವರ ಬ್ರಹ್ಮ ರಥೋತ್ಸವ ಕ್ಷೇತ್ರದಿಂದ ರಥದ ಹಿಂಭಾಗದಲ್ಲಿ
ಜಾತ್ರೆಯನ್ನು